Praise the Lord. Welcome to Shalom Ministries. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ, ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮರಿಂದ. ಓಹೋ, ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮರಿಂದ. ಓಹೋ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ, ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಓ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ. ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ. ಕೊಂಬಿನ ಧ್ವನಿ ಎಂಬುದಾಗಿ ಹೇಳುವಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸತ್ಯವೇದದಲ್ಲಿ ಕೊಂಬಿನ ಧ್ವನಿ ಎಂಬ ಪದವನ್ನು ಅನೇಕ ಸಾರಿ ನಾವು ಓದ್ತೇವೆ. ಕರ್ತನ ನಾಮಕ್ಕೆ ಸ್ತೋತ್ರ. ಕೊಂಬಿನ ಧ್ವನಿ, ತುತ್ತೂರಿ, ಈ ಪದಗಳು ಮಾತ್ರ ಅಲ್ಲದೆ ಈ ಒಂದು ವಸ್ತು, ಈ ಒಂದು ಪದಗಳನ್ನು ಮಾತ್ರವಲ್ಲದೆ ಇದರ ಉಪಯೋಗಗಳನ್ನು, ಕೊಂಬಿನ ಧ್ವನಿಯನ್ನು, ತುತ್ತೂರಿಯನ್ನು, ಉಪಯೋಗಗಳನ್ನು ನಾವು ವೇದದಲ್ಲಿ ಅನೇಕ ಸಾರಿ ನಾವು ನೋಡ್ತಾ ಇರ್ತೇವೆ. ಅದರ ಮುಖಾಂತರ ಅದರ ಉಪಯೋಗಗಳನ್ನು ನಾವು ನೋಡ್ತೇವೆ. ಅದು ನೋಡುವಾಗ ಅದು ಜನರು ಅನೇಕ ಕಾರ್ಯಗಳಿಗಾಗಿ ಅದನ್ನು ಬಳಸೋದನ್ನು ನಾವು ನೋಡ್ತೇವೆ. ಉದಾಹರಣೆಗೆ ನೋಡುವಾಗ ಅದು ಆರಾಧನೆ ಸಮಯದಲ್ಲಿ, ಅದು ಬಂದು ನೋಡುವಾಗ ಅದು ಯುದ್ಧದ ಸಮಯದಲ್ಲಿ ಅದು ಜನರನ್ನು ಎಚ್ಚರಿಸುವಂಥ ಸಲುವಾಗಿ, ಹೀಗೆ ಅನೇಕ ಸಮಯಗಳಲ್ಲಿ ಆ ತುತ್ತೂರಿಯ ಬಳಕೆಯನ್ನು, ಕೊಂಬಿನ ಧ್ವನಿಯ ಬಳಕೆಯನ್ನು ನಾವು ನೋಡ್ತೇವೆ. ಅದು ಕಾಲಾನುಕಾಲಗಳಲ್ಲಿ ನೋಡುವಾಗ ಅನೇಕ ರೀತಿಯಲ್ಲಿ ಜನರು ಉಪಯೋಗಿಸೋದನ್ನು ನಾವು ನೋಡ್ತೇವೆ. ಹಳೆಯ ಕಾಲದಲ್ಲಿ ಕೊಂಬಿನ ಧ್ವನಿ, ತುತ್ತೂರಿಯನ್ನು ಉಪಯೋಗಿಸ್ತಾ ಇದ್ರು. ಅನಂತರ ನಾವು ನೋಡುವಾಗ ನಮ್ಮ ಭಾರತ ದೇಶದಲ್ಲಿ ಶಂಖನಾದ, ಆ ಒಂದು ಶಂಖವನ್ನು ಉಪಯೋಗಿಸೋದನ್ನು ನಾವು ನೋಡ್ತೇವೆ. ಕಾಹಳೆ ಎಂಬುದಾಗಿ ಹೇಳುವಂಥ ವಸ್ತುವ ಮುಖಾಂತರ ಅದರ ಉಪಯೋಗವನ್ನು ನಾವು ನೋಡ್ತೇವೆ. ಆದರೆ ಕಾಲಾನುಕಾಲಗಳಲ್ಲಿ ನೋಡುವಾಗ ಅದರ ಒಂದು ಬಳಕೆ ಬದಲಾಗ್ತಾ ಬಂದು ಇವತ್ತು ನಾವು ನೋಡುವಾಗ ಕೊಂಬಿನ ಧ್ವನಿ ಆಗಲಿ, ಕಾಹಳೆ ಆಗಲಿ ಅಥವಾ ಶಂಖವಾಗಲಿ ನಾವು ನೋಡೋದಿಲ್ಲ. ಅದಕ್ಕೆ ಬದಲಾಗಿ ಬೇರೆ ಕಾರ್ಯಗಳನ್ನು ನಾವು ಗಮನಿಸ್ತಾ ಇರ್ತೇವೆ. ಈ ದಿವಸಗಳಲ್ಲಿ ಗಂಟೆ, ಉದಾಹರಣೆಗೆ ನಾವು ತಗೊಳ್ಳೋದಾದರೆ ಒಂದು ಶಾಲೆಯಲ್ಲಿ ಮಕ್ಕಳು ಬರಬೇಕಾದ್ರೆ ಗಂಟೆಯ ಶಬ್ದದ ಮುಖಾಂತರ ಅವರು ಇನ್ನು ಶಾಲೆ ಪ್ರಾರಂಭವಾಯಿತು ಎಂಬುದಾಗೂ, ಒಂದೊಂದು ಗಂಟೆಯ ತರುವಾಯ ಅದರ ಒಂದು ಶಬ್ದವನ್ನು ಕೇಳುವಾಗ ಈ ಒಂದು ಸಮಯ ಮುಗೀತು ಅಂತಲೂ ಅವರು ಹೇಳೋದು ಉಂಟು. ಹಾಗೆ ಚರ್ಚ್ಗಳಲ್ಲೂ ಸಹ ಈ ಗಂಟೆಯನ್ನು ಉಪಯೋಗಿಸ್ತಾರೆ. ಯಾಕೆಂದರೆ ಆರಾಧನೆ ಆರಂಭದಲ್ಲಿ ಈ ಗಂಟೆಯನ್ನು ಬಾರಿಸೋದನ್ನು ನಾವು ನೋಡ್ತೇವೆ. ಇದು ಒಂದು ಸಂಕೇತವಾಗಿದೆ, ಒಂದು ಗುರುತಾಗಿ ಕಾಣಲ್ಪಟ್ಟಿದೆ. ಅದು ಮಾತ್ರ ಅಲ್ಲದೆ ಅನೇಕ ರೀತಿಯಲ್ಲಿ ನಾವು ಈ ಕಾರ್ಯಗಳನ್ನು ನಾವು ಗಮನಿಸ್ತೇವೆ. ಇವಾಗ ನಾವು ಸತ್ಯವೇದ ಕಡೆ ನಾವು ಸತ್ಯವೇದದಲ್ಲಿ ನೋಡುವಾಗ ಯಾಜಕ ಕಾಂಡ 23ನೇ ಅಧ್ಯಾಯ 23 ಮತ್ತು 24ನೇ ವಾಕ್ಯವನ್ನು ನೋಡುವಾಗ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, 7ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ನಿಮಗೆ ಸಂಪೂರ್ಣ ವಿರಾಮವಿರಬೇಕು. ಅದನ್ನು ತುತ್ತೂರಿಗಳ ಧ್ವನಿಯಿಂದ ಪ್ರಕಟಿಸಬೇಕು. ದೇವರ ಆರಾಧನೆಗಾಗಿ ಸಭೆ ಕೂಡಬೇಕು. ದೇವರ ಆರಾಧನೆ ಬರೋದಕ್ಕೋಸ್ಕರ ಈ ಕೊಂಬಿನ ಧ್ವನಿಯನ್ನು ಉಪಯೋಗಿಸೋದನ್ನು ಈ ಸ್ಥಳದಲ್ಲಿ ನಾವು ನೋಡ್ತೇವೆ. ಕರ್ತನಿಗೆ ಸ್ತೋತ್ರ ಆಗಿರೋದ್ರಿಂದ ದೇವರು ತನ್ನ ಸಮ್ಮುಖದಲ್ಲಿ ಕರೆಯುವಾಗ ಈ ಕೊಂಬಿನ ಶಬ್ದವನ್ನು ಮಾಡಬೇಕಂತ ಜನರಿಗೆ ಹೇಳಿದ್ದಾರೆ, ಇಸ್ರಾಯೇಲರಿಗೆ ಹೇಳಿದ್ದಾರೆ. ಕರ್ತನಿಗೆ ಸ್ತೋತ್ರ.
ಹಾಲೆಲೂಯ, ಹಾಲೆಲೂಯ. ಕರ್ತನಿಗೆ ಸ್ತೋತ್ರ ಆಗಿರೋದ್ರಿಂದ ಈ ದಿನ ನಾವು ಆರಾಧನೆಗೆ ಬರಬೇಕಂತ ದೇವರು ಈ ಕೊಂಬಿನ ಧ್ವನಿಯ ಮುಖಾಂತರ ನಮ್ಮನ್ನು ಆಹ್ವಾನಿಸುವವರಾಗಿದ್ದಾರೆ. ಕರ್ತನಿಗೆ ಸ್ತೋತ್ರ. ಈ ಕೊಂಬಿನ ಧ್ವನಿಯನ್ನು ಕೇಳುವಾಗ ನಾವು ದೇವರ ಆರಾಧನೆಗೆ ಹೋಗ್ಬೇಕು, ದೇವರ ಆರಾಧನೆ ಮಾಡಬೇಕು ಎಂಬುದೇ ಅದರ ಗುರುತು ಅಥವಾ ಸಂಕೇತವಾಗಿದೆ. ಕರ್ತನಿಗೆ ಸ್ತೋತ್ರ. ಒಂದು ತಾಯಿ ತನ್ನ ಮಗನಿಗೆ ಈ ಪ್ರಕಾರವಾಗಿ ಹೇಳಿದ್ದನ್ನ ನಾನು ಒಂದು ಪುಸ್ತಕದಲ್ಲಿ ಓದಿದ್ದು ಉಂಟು. ಆ ತಾಯಿ ತನ್ನ ಮಗನಿಗೆ ಈಗ ಹೇಳ್ತಾರೆ, ಮಗನೇ, ನೀನು ಎಲ್ಲಾದ್ರೂ ದೂರದಲ್ಲಿ ಇದ್ರೂ ಸಹ ಗಂಟೆಯ ಶಬ್ದವನ್ನು ಕೇಳುವಾಗ ನೀನು ಆರಾಧನೆಗೆ ಆರಾಧನೆಗೆ ಹೋಗೋದನ್ನ ಮರಿಬೇಡ ಎಂಬುದಾಗಿ ಹೇಳ್ತಾರೆ. ಆ ಹುಡುಗನು ಬಹಳ ದೂರದ ದೇಶಕ್ಕೆ ಹೋಗಿ ಓದುವುದಕ್ಕಾಗಿ ಹೋಗುವಾಗ ಆ ಹುಡುಗನು ನೋಡುವಾಗ ಅನೇಕ ಕೆಟ್ಟ ಸ್ನೇಹಿತರ ಸಹವಾಸದಿಂದ ಅವನು ಅನೇಕ ಸ್ಥಳಗಳಿಗೆ ಹೋಗುವಾಗ ಒಂದು ದಿನ ಅವನು ಗಂಟೆಯ ಶಬ್ದವನ್ನು ಕೇಳಿದಾಗ ಅವನಿಗೆ ತನ್ನ ತಾಯಿ ಮಾತಾಡಿದಂಥ ಮಾತು ಜ್ಞಾಪಕಕ್ಕೆ ಬರ್ತಿತ್ತು. ಆ ತಾಯಿ ಹೇಳಿದಂಥ ಮಾತಿನ ಜ್ಞಾಪಕದಿಂದ ಅವನ ಹೆಜ್ಜೆಗಳು ಹಿಂದಕ್ಕೆ ಸರಿಯಲು ಆರಂಭಿಸಿತು. ಅವನ ಸ್ನೇಹಿತರು ಏನು ಹೇಳ್ತಾರೆ ಅಂದರೆ, ನೀನು ಬಾ, ನಮ್ಮ ಜೊತೆಗೆ ಹೋಗೋಣ ಅಂತ. ಆದರೆ ಅವನು ಹೇಳ್ತಾನೆ, ಇಲ್ಲ, ನಾನು ಬರ್ಲಿಕ್ಕೆ ಆಗೋದಿಲ್ಲ, ಏಕೆಂದರೆ ಚರ್ಚಿನ ಗಂಟೆಯ ಶಬ್ದವನ್ನು ನಾನು ಕೇಳ್ತಾ ಇದ್ದಾನೆ, ನನ್ನ ತಾಯಿಯ ಮಾತು ನನಗೆ ಜ್ಞಾಪಕಕ್ಕೆ ಬರ್ತಾ ಇದೆ, ಹಾಗಿರೋದ್ರಿಂದ ನಾನು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನು ಚರ್ಚಿನ ಕಡೆಗೆ ತಾನು ತಿರ್ಕೊಂಡು ಹೋಗ್ತಾ ಇರ್ತಾನೆ. ಕರ್ತನಿಗೆ ಸ್ತೋತ್ರ. ನೋಡಿ, ಆ ತಾಯಿ ಹೇಳಿದ ಮಾತು ಅವನನ್ನು ಜ್ಞಾಪಕಕ್ಕೆ ತಂದು ಅವನನ್ನು ಚರ್ಚಿನ ಕಡೆಗೆ ನಡೆಸಿತು. ಇವತ್ತು ವೇದದಲ್ಲಿ ನೋಡುವಾಗ ದೇವರು ಹೇಳಿದಂಥ ಒಂದು ಮಾತು, ಕೊಂಬಿನ ಧ್ವನಿ, ತುತ್ತೂರಿಯ ಧ್ವನಿಯನ್ನು ಕೇಳುವಾಗ ಅದು ದೇವರ ಆರಾಧನೆಗೆ ಗುರುತಾಗಿದೆ. ಇವತ್ತು ನೀನು ಆರಾಧನೆಗೋಸ್ಕರ ದೇವರು ಕರೀತಾರೆ, ದೇವರ ಆರಾಧನೆಗೆ ಇಷ್ಟಪಡ್ತಾರೆ, ಆರಾಧನೆ ಮಾಡಬೇಕಂತ ಇಷ್ಟಪಡ್ತಾರೆ. ಯಾಕೆಂದರೆ ಈ ಲೋಕದಲ್ಲಿ ಯಾವುದು ಏನು ಮಾಡಿದ್ರೂ ನಮಗೆ ಸಂತೋಷ ಸಿಗೋದಿಲ್ಲ. ಹಣ ಇದ್ದರೆ ಸಂತೋಷ ಸಿಗೋದಿಲ್ಲ, ಅಥವಾ ಯಾವುದೇ ಒಂದು ಕಾರ್ಯಗಳಿಂದ ವಸ್ತುಗಳಿಂದ ನಮಗೆ ಸಂತೋಷ ಸಿಗೋದಿಲ್ಲ. ನಮಗೆ ನಿಜವಾದ ಸಂತೋಷ ಸಿಕ್ಕುವಂಥದ್ದು ಕ್ರಿಸ್ತ ಯೇಸುವಿನಲ್ಲಿ. ಯಾಕೆಂದರೆ ಆತನೇ ನಮ್ಮ ನಿರ್ಮಾಣಿಕನು, ಆತನೇ ನಮ್ಮ ಸೃಷ್ಟಿಕರ್ತನು. ಹಾಗಿರೋದ್ರಿಂದ ಆತನಲ್ಲಿ ಮಾತ್ರ ನಮಗೆ ಸಂತೋಷ, ಸಮಾಧಾನ ಸಿಗುತ್ತೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ಎಷ್ಟೋ ಜನರು ಸಮಾಧಾನಕ್ಕಾಗಿ, ಸಂತೋಷಕ್ಕಾಗಿ ಅವರು ಅನೇಕ ಸ್ಥಳಗಳಿಗೆ ಹೋಗೋದು ಉಂಟು. ಕರ್ತನಿಗೆ ಸ್ತೋತ್ರ. ಪ್ರಿಯರೇ, ಹಾಗೆ ನಾನು ಸಹ ಹೋಗಿದ್ದು ಉಂಟು. ಆದರೆ ಅಲ್ಲಿ ಸಮಾಧಾನ, ಸಂತೋಷ ಸಿಗೋದಿಲ್ಲ. ಅನೇಕ ಕಾರ್ಯಗಳ ಮುಖಾಂತರ ಸಂತೋಷ ಪಡೋದಕ್ಕೆ ಅವರು ಇಷ್ಟಪಡ್ತಾರೆ, ಆದರೆ ಅದು ತಾತ್ಕಾಲಿಕವಾಗಿದೆ ಅನ್ನೋದನ್ನ ಅವ್ರು ಇನ್ನೂ ಅವ್ರು ಮನಗೊಳ್ಳದೆ ಇದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ಈ ಕೊಂಬಿನ ಧ್ವನಿಯ ಕಾರ್ಯಕ್ರಮದ ಮುಖಾಂತರ ಇದನ್ನ ನೀನು ಯೋಚಿಸಬೇಕಂತ ದೇವ್ರ ನಾಮದಲ್ಲಿ ನಿನಗೆ ಹೇಳ್ತಾನೆ. ಕರ್ತನಿಗೆ ಸ್ತೋತ್ರ. ಯೋಚಿಸಿ ನೋಡಿ, ನಿನಗೆ ಯಾವುದಾದ್ರೂ ಸಂತೋಷ ಸಿಕ್ಕಿದೆಯಾ? ಊಟದಿಂದ ನಿನಗೆ ಸಂತೋಷ ಸಿಕ್ಕಿದೆಯಾ? ಬಟ್ಟೆಯಿಂದ ನಿನಗೆ ಸಂತೋಷ ಸಿಕ್ಕಿದೆಯಾ? ಕುಡಿಯೋದ್ರಿಂದ ನಿನಗೆ ಸಂತೋಷ ಸಿಕ್ಕಿದೆಯಾ? ಅಥವಾ ಮಾತ್ರೆಗಳ ಸೇವನೆಯಿಂದ ನಿನಗೆ ಏನಾದರೂ ಸಂತೋಷ ಸಿಕ್ಕಿದೆಯಾ? ಯಾವ ಸಂತೋಷಕ್ಕೂ ಯಾವ ಮಾತ್ರೆಗಳು ಇಲ್ಲ. ಆಗಿರೋದ್ರಿಂದ ಪ್ರಿಯರೇ, ಒಂದು ಸತ್ಯವನ್ನು ನೀನು ತಿಳಿದುಕೋ, ಅದು ಕ್ರಿಸ್ತ ಯೇಸುವಿನಲ್ಲಿ. ಕ್ರಿಸ್ತ ಯೇಸು ನಿನ್ನ ಸೃಷ್ಟಿಕರ್ತನಾಗಿದ್ದಾರೆ. ಆತನ ಬಳಿಗೆ ನೀನು ಬರುವಾಗ ನಿನಗೆ ಸಂತೋಷ, ಸಮಾಧಾನ ನಿರಂತರವಾಗಿ ಅವರಾಗಿದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ದೇವ್ರ ವಾಕ್ಯ ಹೀಗೆ ಹೇಳುತ್ತೆ, ದೇವ್ರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಅಂತ. ನೀವು ಆತನ ಬಳಿಗೆ ಬರುವಾಗ ಆತನ ಒಂದು ಸಂತೋಷ ನಿನಗೆ ಸಿಕ್ಕುವಂಥದ್ದಾಗಿದೆ. ದೇವ್ರು ನಿನ್ನನ್ನು ಕರೀತಾರೆ, ಆರಾಧಿಸುವುದಕ್ಕಾಗಿ ಕರೀತಾರೆ. ಈ ಭೂಮಿಯನ್ನು ನೋಡುವಾಗ ವೇದದಲ್ಲಿ ಹೀಗೆ ಹೇಳುತ್ತೆ, ಸಕಲ ಸೃಷ್ಟಿಗಳು ಆತನನ್ನು ಆರಾಧಿಸ್ಕೊಂಡಿದೆ ಅಂತ. ಆದರೆ ನೀನು ನಾನು ಆರಾಧಿಸ್ಬೇಕಂತ ದೇವರು ಇಷ್ಟಪಡ್ತಾರೆ. ಒಂದು ದಿವಸ ನಾನು ಸೃಷ್ಟಿಯ ವಸ್ತುಗಳನ್ನು ಆರಾಧಿಸ್ತಾ ಇದ್ದಂಥ ನನ್ನನ್ನು, ದೇವರು ಯಾರು ಅಂತ ತಿಳಿದೇ ಇದ್ದಂಥ ನನ್ನನ್ನು ದೇವರು ಆರಾಧಿಸೋದಕ್ಕಾಗಿ ಕರೆದರು. ಇವತ್ತು ಈ ಒಂದು ದೂರದರ್ಶನದ ಮುಖಾಂತರ, ಈ ಟಿವಿಯ ಮುಖಾಂತರ ದೇವರು ನಿನ್ನನ್ನು ಕರೀತಾ ಇದ್ದಾರೆ. ನೀನು ದೇವರನ್ನು ಆರಾಧಿಸೋಕ್ಕೆ ಬರಬೇಕಂತ ದೇವರು ಇಷ್ಟಪಡ್ತಾರೆ. ನೀನು ದೇವರನ್ನು ಆರಾಧಿಸೋಕ್ಕೆ ಬರ್ತೀಯಾ? ದೇವ್ರನ್ನ ಆರಾಧಿಸೋಕ್ಕೆ ನೀನು ಬರ್ತೀಯಾ? ದೇವರು ನಿನ್ನನ್ನು ಕರೀತಾ ಇದ್ದಾರೆ. ನೀನು ಎಷ್ಟು ಕಾಲ ನಿನ್ನ ಹೃದಯವನ್ನು ಕಠಿಣ ಮಾಡ್ಕೊಂಡಿದ್ದೀಯ? ಯಾರನ್ನು ಆರಾಧಿಸ್ತೀಯ? ಈ ಸೃಷ್ಟಿಯ ವಸ್ತುಗಳನ್ನು ಆರಾಧಿಸ್ತೀಯ? ಸೃಷ್ಟಿಕರ್ತನನ್ನು ಆರಾಧಿಸ್ತೀಯ? ಸೃಷ್ಟಿಕರ್ತನನ್ನು ಆರಾಧಿಸುವಾಗ ನಿನಗೊಂದು ಸಮಾಧಾನ, ನಿನಗೊಂದು ಸಂತೋಷ, ನಿನಗೊಂದು ಬಿಡುಗಡೆ, ನಿನಗೊಂದು ಜಯ, ನಿನಗೊಂದು ನಿಜವಾದಂಥ ಒಂದು ಜ್ಞಾನ, ಬಿಡುಗಡೆಯನ್ನು ನೀನು ಕಾಣಕ್ಕೆ ಸಾಧ್ಯ. ಕರ್ತನಿಗೆ ಸ್ತೋತ್ರ. ಈ ಕೊಂಬಿನ ಧ್ವನಿಯ ಮುಖಾಂತರ ದೇವರು ನಿನ್ನನ್ನು ಎಚ್ಚರಿಸ್ತಾರೆ. ಕೊಂಬಿನ ಧ್ವನಿ ಹಬ್ಬಗಳ ಸಮಯದಲ್ಲಿ ಇಸ್ರಾಯೇಲರು ಉಪಯೋಗಿಸ್ತಾ ಇದ್ರು. ಕೊಂಬಿನ ಧ್ವನಿ ಯುದ್ಧದ ಸಮಯದಲ್ಲಿ ಉಪಯೋಗಿಸ್ತಾ ಇದ್ರು. ಕೊಂಬಿನ ಧ್ವನಿ ಎಚ್ಚರಿಕೆಗಾಗಿ ಉಪಯೋಗಿಸ್ತಾ ಇದ್ರು. ಇವತ್ತು ಕೊಂಬಿನ ಧ್ವನಿ ನೀನು ನೋಡುವಾಗ ಆರಾಧನೆಗೆ ದೇವ್ರು ಕರೀತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಅದು ಮಾತ್ರ ಅಲ್ಲದೆ ಕೊಂಬಿನ ಧ್ವನಿ ನಿನ್ನನ್ನು ಎಚ್ಚರಿಸ್ತಾ ಇದೆ. ಅದು ಸಂತೋಷನೂ ಹೌದು, ಕೊಂಬಿನ ಧ್ವನಿ ಅದು ಎಚ್ಚರಿಕೆನೇ ಹೌದು. ಇವತ್ತು ನಿನಗೆ ಅದು ಕೊಂಬಿನ ಧ್ವನಿ ಸಂತೋಷವಾಗಿದೆಯಾ? ಕೊಂಬಿನ ಧ್ವನಿ ನಿನಗೆ ಎಚ್ಚರಿಕೆ ಆಗಿದೆಯಾ? ಒಂದು ಸಾರಿ ಯೋಚನೆ ಮಾಡಿ ನೋಡಿ. ಕರ್ತನಿಗೆ ಸ್ತೋತ್ರ. ಇದು ನಿನ್ನ ಕುಟುಂಬಕ್ಕೋಸ್ಕರ ಕೊಡಲ್ಪಟ್ಟಂಥ ಮಾತು.
ಇದು ನಿನಗಾಗಿ ಕೊಡಲ್ಪಟ್ಟಂಥ ಮಾತು. ನೀನು ಈ ಸಮಯದಲ್ಲಿ ನೀನು ಸರಿಯಾದ ಸಮಯಕ್ಕೆ ನೀನು ಬಂದಿದ್ದೀಯಾ, ಸರಿಯಾದ ವಿಷಯವನ್ನು ಕೇಳೋದಕ್ಕಾಗಿ ನೀನು ಕೂತ್ಕೊಂಡಿದ್ದೀಯಾ, ಸರಿಯಾದ ವಿಷಯವನ್ನು ನೀನು ಕೇಳ್ತಾ ಇದೀಯಾ. ನೇರವಾಗಿ ನಿನ್ನೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾರೆ, ಆರಾಧಿಸಕ್ಕೆ ಬರಬೇಕಂತ. ಯಾಕೆಂದ್ರೆ ಈ ಭೂಮಿನಲ್ಲಿ ಆರಾಧಿಸೋದಾದ್ರೆ ಒಂದು ದಿವಸ ಈ ಭೂಮಿಯ ತರುವಾಯ ನಾವು ನಿತ್ಯ ರಾಜ್ಯದಲ್ಲಿ ಪರಲೋಕದಲ್ಲಿ ನಾವು ಆತನನ್ನು ಆರಾಧಿಸೋರಾಗಿರ್ತೀವಿ. ಯಾಕೆಂದ್ರೆ ದೇವರನ್ನು ಆರಾಧಿಸೋದು ಎಲ್ಲಾ ಕಾರ್ಯಗಳಿಗಿಂತ ಅದು ದೊಡ್ಡದಾಗಿದೆ. ಕರ್ತನಿಗೆ ಸ್ತೋತ್ರ ಆಗಿರೋದ್ರಿಂದ ದೇವರು ಆರಾಧಿಸಬೇಕು. ಆರಾಧಿಸೋದು ಅನ್ನೋದು ಬಂದು ನಾವು ನೋಡುವಾಗ ಅದು ಸಂಪರ್ಕವನ್ನು ಇಟ್ಟುಕೊಳ್ಳುವಂಥದ್ದು, ಅದು ಒಂದು ದೇವರು ನಮ್ಮೊಟ್ಟಿಗೆ ಅನ್ಯೋನ್ಯವಾಗುವಂಥದ್ದು, ಅದು ತುಂಬ ಸಂತೋಷವಾದಂತಹ ಕಾರ್ಯ. ಅದು ಈ ದಿವಸಗಳಲ್ಲಿ ನಾವು ದೇವರೊಟ್ಟಿಗೆ ನಮ್ಮನ್ನು ಸೃಷ್ಟಿ ಮಾಡಿದ ಆತನ ಒಟ್ಟಿಗೆ ನಾವು ಇರುವಾಗ ನಮಗೆ ಯಾವ ಭಯ ಇಲ್ಲ, ಯಾವ ಒಂದು ಕಳವಳ ಇಲ್ಲ, ಯಾವ ಒಂದು ಚಿಂತೆ ಇಲ್ಲ, ಯಾವ ಒಂದು ಶೋಧನೆ ಇಲ್ಲ, ಯಾವ ಒಂದು ವಿಧವಾದಂಥ ಭವಿಷ್ಯತ್ತಿನ ಕಾರ್ಯಗಳು ನಮಗೆ ಕಾಣೋದಿಲ್ಲ. ಕರ್ತನಿಗೆ ಸ್ತೋತ್ರ. ಇವತ್ತು ಎಷ್ಟೋ ಜನರು ನೋಡುವಾಗ ಭವಿಷ್ಯತ್ತಿನ ಚಿಂತೆಗಳು, ಅನೇಕ ಸಮಸ್ಯೆಗಳು, ಅನೇಕ ಶೋಧನೆಗಳಲ್ಲಿ ಅವರು ಸಿಕ್ಕಿಬಿದ್ದವರಾಗಿ ಒಂದು ಬಿಡುಗಡೆ ಇಲ್ವಾ ಅಂತ ಹೇಳಿ ಹುಡುಕೋರು ಉಂಟು. ಒಂದು ಬಿಡುಗಡೆಗಾಗಿ ಎಷ್ಟೋ ಹಣವನ್ನು ಖರ್ಚು ಮಾಡೋರು ಉಂಟು. ಆದರೆ ಯೇಸು ನಿನ್ನನ್ನು ಕರೀತಾರೆ, ಯೇಸು ಆರಾಧಿಸೋದಕ್ಕೆ ಕರೀತಾರೆ, ಆತನಿಗೆ ಕೃತಜ್ಞತೆ ಹೇಳೋದಕ್ಕೋಸ್ಕರ ಕರೀತಾರೆ. ಆತನು ನಿನ್ನನ್ನು ಕರೆಯುವಾಗ ನೀನು ಮನಸ್ಸನ್ನು ಗಟ್ಟಿ ಮಾಡಿದೆ ಆತನ ಬಳಿಗೆ ಬಾ, ಆತನನ್ನು ಆರಾಧಿಸು, ಆತನನ್ನು ಮಹಿಮೆ ಪಡಿಸು. ಕೆಲವರು ಹೀಗೆ ಹೇಳ್ತಾರೆ, ಓ ದೇವ್ರು ನನಗೇನಾದರೂ ಒಂದು ಮಾಡಿದರೆ ನಾನು ಆರಾಧಿಸ್ತೇನೆ ಅಂತ. ಆದರೆ ಪ್ರಿಯ ಸಹೋದರ ಸಹೋದರಿ, ನೋಡುವಾಗ ದೇವರು ಈಗಾಗಲೇ ನಿನಗೆ ಮಾಡಿರುವಂಥ ಕಾರ್ಯಗಳಿಗಾಗಿ ನೀನು ಆರಾಧಿಸಿದರೆ ಸಾಕು. ಇನ್ನು ಮುಂದೆ ಆತನು ಮಾಡ್ತಾರೆ. ಇದುವರೆಗೆ ನಿನಗೆ ಆಯುಷ್ ಕೊಟ್ಟಿದ್ದಕ್ಕಾಗಿ, ಇದುವರೆಗೆ ನಿನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ, ಇದುವರೆಗೆ ನೀನು ಮಾಡಿದ ಎಷ್ಟೋ ಉಪಕಾರಗಳನ್ನು ನೋಡು. ದೇವ್ರು ನಿನಗೆ ಉಪಕಾರ ಮಾಡಿದ್ದಾರೆ. ಇವತ್ತು ಎಷ್ಟೋ ಜನಕ್ಕೆ ಇಲ್ಲದೇ ಇರುವುದು ಉಂಟು, ಆದರೆ ನಿನಗೆ ಸ್ವಲ್ಪವಾದರೂ ಇದೆಯಲ್ಲ. ಇದೇ ಅಂದಮೇಲೆ ಇಲ್ಲದೇ ಇರುವನ್ನ ಥರ ನೀನು ಇರಬೇಡ. ಇದೇ ಇರುವಾಗ ಇನ್ನೊಂದು ಮಾಡಲಿ ಅಂತ ನೆನೆಸಬೇಡ. ಇರೋದಕ್ಕೆ ಥ್ಯಾಂಕ್ಸ್ ಹೇಳು, ಇರೋದಕ್ಕೆ ಕೃತಜ್ಞತೆ ಹೇಳು. ಕರ್ತನು ಇನ್ನೂ ಅಧಿಕವಾಗಿ ಕೊಡೋದಕ್ಕೆ ಆತನು ಸಂತೋಷವುಳ್ಳವರಾಗಿದ್ದಾರೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ನಿನ್ನ ದೇವರನ್ನು ಆರಾಧಿಸಿ. ಮೊಣಕಾಲು, ಕಣ್ಣುಗಳನ್ನು ಮುಚ್ಚು, ಮನಸ್ಸಿನ ಕಣ್ಣುಗಳನ್ನು ತೆರೆ. ನೀನು ಏನಾಗಿದ್ದೀಯಾ ನೋಡು. ನಿನ್ನ ಸೃಷ್ಟಿಕರ್ತನನ್ನ ಬಳಿಗೆ ಬಾ, ನಿನ್ನ ಸೃಷ್ಟಿಕರ್ತನನ್ನು ಆರಾಧಿಸು. ಆತನು ನಿನ್ನೊಳಗಡೆ ಬರ್ತಾನೆ, ನೀನು ಆತನಲ್ಲಿ ಇರ್ತೀಯ. ಕರ್ತನ ನಿನ್ನನ್ನು ಆಶೀರ್ವದಿಸಲಿ. ಯೋಚಿಸು, ಮುಂದೆ ಬಾ, ಕರ್ತನ ನಿನ್ನನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಲು. ಪ್ರೀತಿಯ ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ನಿನ್ನನ್ನು ಕೊಂಡಾಡ್ತೇನೆ. ಈ ಕೊಂಬಿನ ಧ್ವನಿಯ ಮುಖಾಂತರ ಆರಾಧಿಸೋದಕ್ಕಾಗಿ ಕರೆತಿರೋದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆರಾಧಿಸುವುದಕ್ಕಾಗಿ ನೀನು ಬರಮಾಡಿದ್ದಕ್ಕಾಗಿ ಸ್ತೋತ್ರ. ಆರಾಧಿಸುವ ಸಲುವಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಾವು ನಿನ್ನ ಸೃಷ್ಟಿಗಳು, ನಿನ್ನನ್ನು ಆರಾಧಿಸುವುದು ಯುಕ್ತವಾಗಿದೆ. ಭೂಮಿ ಅದರಲ್ಲಿರೋದೆಲ್ಲ ನಿನ್ನನ್ನು ಸ್ತುತಿಸ್ತಾ ಇದೆ. ಮೂಗಿನಲ್ಲಿ ಶ್ವಾಸ ಇರುವ ಎಲ್ಲ ಜೀವಿಗಳು ಸ್ತುತಿಸಲಿ ಅಂತ ಹೇಳಿದೆ. ಸ್ವಾಮಿ, ನಾವು ನಿನ್ನನ್ನು ಆರಾಧಿಸಲು ಬರ್ತೇವೆ. ಆರಾಧಿಸುವಾಗ ಆ ಸಂತೋಷ, ಆ ಸಮಾಧಾನ, ಆ ಬಿಡುಗಡೆ, ಆ ಜಯ, ಆ ನಂಬಿಕೆ, ಆ ಧೈರ್ಯ ನಮ್ಮನ್ನು ತುಂಬಲಿ ಅಂತ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ಕೇಳ್ತಾ ಇರುವಂಥ ಇವರಿಗೆ ಆ ಸಮಾಧಾನ ಕಾಣಲ್ಪಡಿ. ನಿಜವಾದಂಥ ಸಮಾಧಾನವನ್ನು ನಾನು ಕ್ರಿಸ್ತ ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ಆ ಆರಾಧನೆಗೆ ಕರೆಯಲ್ಪಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಆರಾಧನೆಯ ಕರೆಯ ಅಭಿಷೇಕ ಅವರ ಮೇಲೆ ಹೇಳಿ, ಅವ್ರಿಗೊಂದು ಸಂತೋಷ, ಸಮಾಧಾನ ಅನ್ಕೊಂಡು ಯೇಸುವಿನ ನಾಮದಲ್ಲಿ ಈಗಲೇ ಅವರನ್ನು ಆರಾಧಿಸೋದಕ್ಕೆ ತಡೆಯಾಗಿಟ್ಟಿರುವಂಥ ಎಲ್ಲ ಅಡ್ಡಗೋಡೆಗಳು, ಮನುಷ್ಯರ ಆಲೋಚನೆಗಳು, ಎಲ್ಲ ಸೈತಾನನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡಿ. ಅದ್ಭುತ ನಡೀಲಿ ಯೇಸುವಿನ ನಾಮದಲ್ಲಿ. ನಿನ್ನನ್ನು ಆರಾಧಿಸೋದಕ್ಕೆ ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಾಂದಿ. ಆಮೇಲೆ ಪ್ರಿಯರೇ, ನಿಮಗೆ ಸ್ತೋತ್ರ. ಕರ್ತನು ನಿಮ್ಮನ್ನು ಆಶೀರ್ವದಿಸಿದ.